ಯಾರ ಕುಂಡಲಿಯಲ್ಲಿ ಗಣಪತಿಯವರೇ ರಾಹು ಬಲವಾಗಿತ್ತು ಅಂದರೆ ಅವರಿಗೆ ವಿದೇಶಿ ಕಂಪನಿಗಳಿಂದ, ವಿದೇಶಿ ಸ್ನೇಹಿತರಿಂದ, ವಿದೇಶಿ ಮೂಲದಿಂದ, ವಿದೇಶದಲ್ಲಿ ಲಾಭ ಅಂತ ಹೇಳುತ್ತೆ. ನಿಮ್ಮ ಹುಡುಗಿಗೆ ವಿವಾಹ ಶಾಸ್ತ್ರ ಮಾಡಿಸಿದ್ದೀರಾ? ಮಾಡಿಸಿದ್ವಿ. ಏನು ಮಾಡಿಸಿರಿ? ಕದಲಿ ವಿವಾಹ. ಹೆಣ್ಣು ಮಕ್ಕಳಿಗೆ ಕದಲಿ ವಿವಾಹ ಮಾಡಿಸ್ಬಿಟ್ಟಿರ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ, ಗಂಡು ಮಕ್ಕಳಿಗೆ ಕದಲಿ ವಿವಾಹ, ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ. ಯಾರಾದರೂ ವಿವಾಹವಾದಂಥ ದಂಪತಿಗಳು ಪ್ಲಾನಿಂಗ್ ಅಂತ ಒಂದು ಬಂದಿದೆ. ಈಗ ನಮಗೆ 2 ವರ್ಷ ಮಕ್ಕಳು ಬೇಡ, 3 ವರ್ಷ ಬೇಡ. ಆ ಪ್ಲಾನಿಂಗ್ ಮಾಡೋದಕ್ಕೂ ಅಸ್ಟ್ರಾಲಜರ್ ಹತ್ರ ಕೇಳಬೇಕು. ಯಾವ ವ್ಯಕ್ತಿ ಸಂತಾನವನ್ನ ಪ್ರೀತಿಯಿಂದ ಬಯಸುತ್ತಾನೆ, ದೇವರು ಅವರಿಗೆ ಮಾತ್ರ ಸಂತಾನವನ್ನ ಕೊಡುವುದು. ಈ ಕದಲಿ ವಿವಾಹ ಅಥವಾ ಕುಂಭ ವಿವಾಹವನ್ನು ಯಾಕೆ ಮಾಡ್ತೀವಿ ಅಂದರೆ, ಆ ಪಾಪಗ್ರಹಗಳು ರೆಡಿ ಇದ್ದಾವೆ, ಇವರ ಮೊದಲನೇ ಮದುವೆಯನ್ನು ಮುರಿಯಬೇಕು. ಇಲ್ಲಿ ನಾವು ಆ ಪಾಪಗ್ರಹಗಳಿಗೆ ಸ್ವಲ್ಪ ಚೀಟ್ ಮಾಡ್ತೀವಿ ಅಲ್ವಾ? ಈ ಒಂದ್ಸರಿ ಈ ತುಂಬ ಬುದ್ಧಿವಂತರಿಗೆ ಮೋಸ ಮಾಡೋಕ್ಕಾಗಲ್ಲ, ಈ ರಾಕ್ಷಸಗಳಿಗೆ ಮೋಸ ಮಾಡ್ಬೋದು ಅಲ್ವಾ? ನಾವು ಪುರಾಣ ಕಥೆಗಳು ಕೇಳಿದ್ದೀವಿ, ಭಾಳಷ್ಟು ಮಾಡಿದೆ. ಭಸ್ಮಾಸುರನ ಮೋಹಿನಿ ಭಸ್ಮ ಮಾಡಿದಾಗ ಅವ್ನು ಹೆಂಗೆ ಡ್ಯಾನ್ಸ್ ಮಾಡ್ತೀವಿ ಹಂಗೆ ಮಾಡಿದ್ಬಿಟ್ಟು ತಲೆ ಮೇಲೆ ಕೈ ಇಟ್ಟಿಗೆ ಸುಟ್ಟೋಗ್ಬಿಡುತ್ತೆ. ಆ ರಾಕ್ಷಸರಿಗೆ ಆ ಟೈಮಲ್ಲಿ ತಲೆ ಓಡಲ್ಲ. ಈ ತಂತ್ರವನ್ನು ಋಷಿಗಳು, ಈ ಹಿಂದಿನ ಸಿದ್ಧಿಯವರು ಈ ಉಪಾಯವನ್ನು ಮಾಡಿದ್ದಾರೆ. ರಾಕ್ಷಸರನ್ನ ಹೀಗೇನಾದರೂ ಮರಳು ಮಾಡ್ಬೋದಾ ಪಾಪಗ್ರಹಗಳನ್ನು? ಅದೇನು ಅಂದರೆ, ಕದಲಿ ವಿವಾಹ ಅಂತಂದರೆ ಗಂಡು ಮಕ್ಕಳಿಗೆ ಬಾಳೆ ಗಿಡಕ್ಕೆ ಜೊತೆ ವಿವಾಹ ಮಾಡ್ತಾರೆ. ಕೆಲವರು ಆ ಬಾಳೆ ಗಿಡನ ಕಡಿತಾರೆ, ಕೆಲವರು ಕಡಿಯಲ್ಲ. ಎರಡೂ ಪದ್ಧತಿಗಳಿದ್ದಾವೆ. ಕೆಲವು ಕಡೆ ಬಾಳೆ ಗಿಡ ಕಡಿಯಲ್ಲ, ಕೆಲವು ಕಡೆ ಕಡಿತಾರೆ. ಯಾಕೆ ಅಂತಂದರೆ, ಕೆಲವು ಕಡೆ ಬಾಳೆ ಗಿಡ ಕಡಿದ್ರೆ ಅದರ ರಸ ಏನೋ ಉಸಿರಿದರೆ ಎಷ್ಟೋ ದಿನ ಇವರು ಏನೋ ವ್ರತ ಸಂಕಲ್ಪದಲ್ಲಿ ಇರಬೇಕಾಗತ್ತೆ ಅಂತ ಏನೇನೋ ಅದು ಶಾಸ್ತ್ರಗಳಲ್ಲಿದೆ. ಕೆಲವರು ಕಡಿತಾರೆ, ಕಡಿಯಲ್ಲ, ದಿವ್ಸ ಬಿಟ್ಬಿಡಿ, ತೊಂದರೆ ಇಲ್ಲ. ಆದರೆ ಅದನ್ನು ಮದುವೆ ಮಾಡುವ ಉದ್ದೇಶ ಏನಂದರೆ, ಈ ಗ್ರಹಗಳಿಗೆ ನಾವು ಕಣ್ತಪ್ಪಿಸೋದು. ರಾಕ್ಷಸ ಗ್ರಹಗಳಿಗೆ ಏನು, ಇಲ್ಲಿ ಮದುವೆ ಆಯಿತು, ಹಾಗೆ ಬಾಳೆ ಮರನೋ ಅಥವಾ ಇನ್ನೇನೋ ಅದಕ್ಕೆ ನಾಶ ಆಗೋಯ್ತು, ಇನ್ನು ತೊಂದರೆ ಇಲ್ಲ, ನಮ್ಮ ಸೇಡ್ ತೀರ್ತು ಅಂತ ಗ್ರಹಗಳ ಭಾವನೆಯಲ್ಲಿ ಬಂದು ಆಮೇಲೆ ಆಗುವ ಮದುವೆ ಇದೆಯಲ್ಲ ನಾವು ನೋಡಿ ಮಾಡೋದು, ಅದು ಅವುಗಳ ದೃಷ್ಟಿಯಲ್ಲಿ 2ನೇ ಮದುವೆ ಆಗುತ್ತದೆ. ಅವುಗಳು ಈ ಕಡೆ ಗಮನವನ್ನು ಕೊಡುವುದಿಲ್ಲ. ಇದು ಉದ್ದೇಶ. ಯಾಕೆಂದ್ರೆ ನೀವು ಹೇಳಿದ್ರಿ ಒಂದು ಗೊಡ್ಡು ನಂಬಿಕೆ. ಕೆಲವ್ರು ಏನಾದ್ರು ಕಾರ್ಯಕ್ರಮ ನೋಡ್ತಿದ್ದವರು ಏನಕ್ಕೆ ಅದು ಮಾಡಿಸ್ಬೇಕು ಅಂದರೆ ನಾನು ಇದನ್ನು ಕೊಟ್ಟೆ. ನಿಮ್ಮ ಭಸ್ಮಾಸುರ ಉದಾಹರಣೆ ಕೊಟ್ಟಿದ್ದ ಆ ಕಾರಣಕ್ಕೆ. ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ, ಒಂದು ಕಳಸದ ಜೊತೆ ಒಂದು ಮದುವೆಯನ್ನು ಮಾಡಿ ಆ ಕಳಸವನ್ನು ನೀರಿಗೆ ಬಿಟ್ಟು ಅಲ್ಲಿಗೆ ಅವಳ ಮದುವೆ ಅವತ್ತಿಗೆ ಅದು ಮುರಿದೋಯ್ತು ಅಂತ ಮಾಡಿ, ಆಮೇಲೆ ಆಕೆಗೆ ಮದುವೆ ಆಗೋದು 2ನೇ ಮದುವೆ ಅಂತ ಶಾಸ್ತ್ರದ ಲೆಕ್ಕದಲ್ಲಿ, ಜನಗಳ ಲೆಕ್ಕದಲ್ಲಿ ಮೊದಲನೇ ಮದುವೆ ಅಂತ ಹೇಳಿ ಈ ರೀತಿ ಮಾಡೋದಕ್ಕೆ ಈ ಶಾಸ್ತ್ರಗಳನ್ನು ಮಾಡಬೇಕಾಗುತ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನೂ ಒಂದು ವಿಚಾರ ಪ್ರಮುಖವಾಗಿ ಹೇಳಬೇಕು. ನಿಮ್ಮ ಹುಡುಗಿಗೆ ವಿವಾಹ ಶಾಸ್ತ್ರ ಮಾಡಿಸಿದ್ದೀರಾ? ಮಾಡಿಸಿದ್ವಿ. ಏನು ಮಾಡಿಸಿರಿ? ಕದಲಿ ವಿವಾಹ. ಹೆಣ್ಣು ಮಕ್ಕಳಿಗೆ ಕದಲಿ ವಿವಾಹ ಮಾಡಿಸ್ಬಿಟ್ಟಿರ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ, ಗಂಡು ಮಕ್ಕಳಿಗೆ ಕದಲಿ ವಿವಾಹ, ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ. ಯಾಕೆ ಹೆಣ್ಣು ಮಕ್ಕಳಿಗೆ ನಾವು ಕದಲಿ ವಿವಾಹ ಅಂತ ಹೇಳ್ತೀವಿ ಅಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ, ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ, ಗಂಡು ಮಕ್ಕಳಿಗೆ ಕದಲಿ ವಿವಾಹ. ಯಾಕೆ ಅಂತಂದರೆ, ನಾವು ಪುರಾಣ ಶಾಸ್ತ್ರದ ಪ್ರಕಾರ, ಈ ವೇದಶಾಸ್ತ್ರಗಳ ಪ್ರಕಾರ ಫಲ ಬಿಡುವ ಮರಗಳನ್ನು ಸ್ತ್ರೀ ಅಂತೀವಿ. ಹೌದು ಅಲ್ವಾ? ಹಣ್ಣು ಕೊಡುವ ಮರಗಳೆಲ್ಲ ಸ್ತ್ರೀ ಸೂಚಕ. ಫಲ ಕೊಡದಿರುವ ಮರಗಳು ಪುರುಷ ಸೂಚಕ. ಅವಕ್ಕೆ ಬಾಳೆ ಮರವನ್ನು ಹೆಣ್ಣು ಅಂತ ಸಾಂಕೇತಿಕವಾಗಿ ತಗೊಂಡು ಅದಕ್ಕೆ ಮದುವೆ ಮಾಡತಕ್ಕಂಥ ಪದ್ಧತಿ ಯುಗಾಂತರಗಳಿಂದನೂ ಕೂಡ ಇದೆ. ಹಾಗಾಗಿ ಕೆಲವು ಸರಿ ವ್ಯತ್ಯಾಸ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ಅದನ್ನು ಒಂಚೂರು ಮಾಡಿ, ಹೆಣ್ಮಕ್ಳಿಗೆ ಸಾಧ್ಯವಾದಷ್ಟು ಕುಂಭ ವಿವಾಹ ಮಾಡಿ. ಈಗಾಗಲೇ ಮಾಡಿರೋರು ತಲೆಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮುಂದೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ಗೊತ್ತಿರೋರು ಅದನ್ನು ಸರಿ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಮುಖ್ಯವಾದ ವಿಚಾರ, ನಾನು ತಂದೆ ತಾಯಿಗಳಿಗೆ ಸಂಕಲ್ಪದ ಕೊನೆಗೆ ಬರ್ತಾ ಇದ್ದೀನಿ. ಯಾವ ಸಂದರ್ಭದಲ್ಲಿ
ನಾವು ಮದುವೆ ಒಂದೇ ಅಂತ ತಿಳ್ಕೊಬೇಡಿ, ಮುಂಚೆ ಮೀಟ್ ಮಾಡೋದು. ಯಾವ ಯಾವ ಸಂದರ್ಭದಲ್ಲಿ ನೀವು ಜ್ಯೋತಿಷಿಗಳನ್ನು ಮುಂಚೆನೇ ಭೇಟಿ ಮಾಡಿ ಇಟ್ಕೋಬೇಕು. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪದ್ಧತಿ ಇದೆ ಸರ್. ಈಗಲೂ ಪ್ರತಿ ವರ್ಷ ಮನೆಯ ಎಲ್ಲರ ಜಾತಕಗಳನ್ನು ತಗೊಂಡು ಹೋಗಿ ಒಂದು ಸರಿ ಪರಿಶೀಲನೆ ಮಾಡಿಸ್ಕೊಂಡು ಬರೋದು ಈಗಲೂ ಇದೆ. ಒಂದು ರೀತಿ ಒಳ್ಳೇದಲ್ವ ಅದು? ಹಾಂ, ಪ್ರತಿ ವರ್ಷ. ಈ ವರ್ಷ ಏನಾದ್ರು ತೊಂದರೆ ಇದೆಯಾ, ಈ ವರ್ಷ ಕರೆಕ್ಟ್ ಆಗಿದೆ, ಈ ವರ್ಷ ಏನಾದ್ರು ಪೂಜೆ ಮಾಡ್ಕೋಬೇಕಾ ಬೇಡ ಅಂತ. ನಾವು ವರ್ಷಕ್ಕೊಮ್ಮೆ ಬಾಡಿ ಚೆಕ್ ಮಾಡ್ದಂಗೆ. ಹಾಂ, ಬಾಡಿ ಚೆಕ್ ಮಾಡ್ಕೊಂಡಾಗೆ. ಈ ಮೈಸೂರು ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಯಾಕೋ ಅದು ಬಂದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಯಾಕೆ ಅಂತಂದರೆ ನೋಡಿ, ಯಾವ್ಯಾವಾಗ ಅಂತ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ಗಳು ಅಂತ ಯಾವ್ಯಾವ ಬರುತ್ತೆ, ಅದು ನಾನು ಮದುವೆ ಮಾತ್ರ ಅಲ್ಲ, ಟರ್ನಿಂಗ್ ಪಾಯಿಂಟ್ಗಳು ಯಾವ್ಯಾವ ಬರುತ್ತೆ, ಆ ಬರುವಕ್ಕಿಂತ 2-3 ವರ್ಷ ಮುಂಚೆ ಆದರೂ ನೀವು ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಅದರ ಒಂದು ಪರಿಸ್ಥಿತಿ ಸಮಜಾಯಿಷಿಗಳನ್ನು ತೆಗೆದುಕೊಂಡು ಬಿಡಿ. ಅದರಲ್ಲಿ ಯಾವುದು ಅಂತಂದರೆ, ಮೊದಲನೇದು, ಮಕ್ಕಳು SSLC ವಿದ್ಯಾಭ್ಯಾಸಕ್ಕೆ ಬಂದ ಕೂಡಲೇ ಇವನು PUC ಮುಗಿಸಿದ ನಂತರ ಯಾವ ವಿದ್ಯಾಭ್ಯಾಸವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗಲಿಕ್ಕೆ ಆತ ಅಥವಾ ಆಕೆ SSLC ಬಂದಾಗಲೇ ಅದನ್ನು ತಿಳ್ಕೊಂಡು ಇಟ್ಕೊಳ್ಳಿ. ಪೂರ್ವ ಸಿದ್ಧತೆ ಇದು ಬಹಳ ಮುಖ್ಯವಾದ. ನನ್ನ ಹತ್ರ ಬರ್ತಾರೆ, ಏನು ಓದಿದ್ದಾರೆ ಸರ್, ಇಂಜಿನಿಯರಿಂಗ್ ಮಾಡ್ದ, ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಯಾಕೆ? ಏನು ಇಂಜಿನಿಯರಿಂಗ್ ಬಿಟ್ಬಿಟ್ಟು ಸರ್ ಇಲ್ಲ ಹೋಟ್ಲ್ ಇಟ್ಕೊಂಡಿದ್ದೆ. ಇಂಜಿನಿಯರ್ ಹೋಟ್ಲ್ ಇಟ್ಕೊಂಡ್ರ ಹೋಗಲ್ಲ ಅಂತಾನೆ ಕೆಲಸಕ್ಕೆ. ಆಮೇಲೆ ನಾನು ಅವ್ರ ಕುಂಡ್ಲಿ ನೋಡ್ತೀನಿ, ಆ ಕುಂಡಲಿಯಲ್ಲಿ ಇಂಜಿನಿಯರಿಂಗ್ಗೆ ಪ್ರಾಶಸ್ತ್ಯ ಇರೋದು. ಗುರುವು ಬಲವಾಗಿರ್ತದೆ, ಯಾವುದೋ ಹೋಟೆಲ್ ಮ್ಯಾನೇಜ್ಮೆಂಟು, ಇಲ್ಲ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಿದ್ದೋ, ಬಯಾಲಜಿಗೆ ಸಂಬಂಧಪಟ್ಟಿದ್ದೋ, ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೋ, ಜೀವಶಾಸ್ತ್ರ ಸಂಬಂಧಪಟ್ಟಿದ್ದೋ ವಿದ್ಯೆ ಇರುತ್ತೆ ಸರ್. ಇದು ನೋಡೇ ಇರೋದಿಲ್ಲ ಇವರು. ಸರಿ, ಇಂಜಿನಿಯರಿಂಗ್ ಯಾಕೆ ಓದಿಸಿದ್ರಿ? ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇಂಜಿನಿಯರ್ ಅಲ್ವಾ, ಅದಕ್ಕೆ ಇವನು ಒಂದು. ನಮ್ಮ ಹಿಂದ್ಗಡೆ ಮನೆಯವರೊಬ್ರು ಇಂಜಿನಿಯರಿಂಗ್ ಫಾರಿನಲ್ಲಿದ್ದಾರೆ, ಈಗ ಫಾರಿನಲ್ಲಿದ್ದಾರೆ. ನಾವು ಈ ಕಾರಣಕ್ಕೆ ನಮ್ಮ ಮದುವೆಗೆ ಮಾತ್ರ ಅಂತಲ್ಲ, ವಿದ್ಯಾಭ್ಯಾಸ ಅಂತ ಬಂದಾಗ ಹುಡುಗ ಆಗಲಿ ಹುಡುಗಿ ಆಗಲಿ SSLC ಬಂದಾಗಲೇ ಏನಕ್ಕೆ ಸೇರಿಸ್ಬೋದು ಅಂತ ಒಂದು ಮಾಹಿತಿಯನ್ನು ತಗೊಳ್ಳಿ ಬಂಧುಗಳೇ. ಎರಡನೆಯದು ವಿವಾಹಕ್ಕೆ ಹೇಳಿದೆ ನಾನು. ಮೂರನೇದು, ನೀವು ಯಾವುದಾದ್ರು ಬಿಸ್ನೆಸ್ ಮಾಡುವಾಗ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಇನ್ನೊಂದು ಬಿಸ್ನೆಸ್ಗೆ ಬದಲಾಗಬೇಕು. ನೀವು ನಮ್ಮ 3 ತಿಂಗಳು ಆದಮೇಲೆ ಅಂಗಡಿ ಮಳಿಗೆ ನೋಡ್ಬಿಟ್ಟಿದ್ದೀವಿ, ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಮೆಷನರೀಸ್ ಎಲ್ಲ ಬಂದುಬಿಟ್ಟಿದೆ, ಈಗ ಮಾಡ್ಬೋದಾ ಅಂತ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಇರುತ್ತೆ, ಲೋಹಕ್ಕೂ ನಿಮಗೂ ಆಗಿ ಬರಲ್ಲ, ತರಕಾರಿಗೂ ನಿಮಗೂ ಆಗಿ ಬರಲ್ಲ, ಬಟ್ಟೆಗೂ ನಿಮಗೂ ಆಗಿ ಬರಲ್ಲ ಅಂತ ಇರುತ್ತೆ. ಅಲ್ಲಿ ನೀವು ಎಲ್ಲ ತಂದು ಅಂಗಡಿ ಓಪನಿಂಗ್ 1 ವಾರ ಇದೆ ಅಂದಾಗ ಜ್ಯೋತಿಷಿಗಳ ಹತ್ರ ಬಂದು ನಾವು ಮಾಡ್ಬೋದಾ? ಹೌದು. ಇದನ್ನು ಕೂಡ ನೀವು ಅದಕ್ಕೆ ಜಂಪ್ ಆಗುವ 2-3 ವರ್ಷ ಮುಂಚೆ ಬಂದು ಏನು ಮಾಡಿದರೆ ಸೂಕ್ತ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಇದೆಲ್ಲವೂ ತಂದೆ ತಾಯಿಗಳ ಜವಾಬ್ದಾರಿ, ನೆನಪಿರಲಿ. ಯಾವುದನ್ನು ಆತುರಕ್ಕೆ ಮಾಡ್ಕೋಬೇಡಿ, ಮುಂಚೆ ಅದನ್ನು ಮಾಹಿತಿಯನ್ನು ತೆಗೆದುಕೊಳ್ಳಿ. 4ನೇದು, ವಿದೇಶಗಳಿಗೆ ಉದ್ಯೋಗಕ್ಕೆ ಹೋಗುವಾಗ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಈತ ಸ್ವದೇಶದಲ್ಲಿ ಉದ್ಯೋಗವನ್ನು ಮಾಡಬಹುದಾ, ವಿದೇಶದಲ್ಲಿ ಉದ್ಯೋಗವನ್ನು ಮಾಡಬಹುದಾ ಅನ್ನುವುದು ಜಾತಕದಲ್ಲಿ ಗೊತ್ತಾಗುತ್ತದೆ. ಕ್ಲಾರಿಟಿ ತಗೋಬೇಕು. ಯಾರ ಕುಂಡಲಿಯಲ್ಲಿ ಗಣಪತಿಯವರೇ ರಾಹು ಬಲವಾಗಿತ್ತು ಅಂದರೆ ಅವರಿಗೆ ವಿದೇಶಿ ಕಂಪನಿಗಳಿಂದ, ವಿದೇಶಿ ಸ್ನೇಹಿತರಿಂದ, ವಿದೇಶಿ ಮೂಲದಿಂದ ವಿದೇಶದಲ್ಲಿ ಲಾಭ ಅಂತ ಹೇಳುತ್ತೆ ಶಾಸ್ತ್ರ. ಸುಮ್ಮನೆ ಟ್ರೈ ಮಾಡ್ತಿರ್ತಾರೆ, ಈ ವರ್ಷ ಓಟ ಆಗಲಿಲ್ಲ, ವೀಸಾ ಸಿಗಲಿಲ್ಲ, ಸುಮ್ಮನೆ 1 ಲಕ್ಷ ಕಟ್ಟಿ ವೇಸ್ಟ್ ಆಯಿತು, 1 ಲಕ್ಷ ಕಟ್ಟಿ ವೇಸ್ಟ್ ಆಯಿತು, ಆಮೇಲೆ ಬರ್ತಾರೆ ನೋಡಿದ್ರೆ ಅವರಿಗೂ ವಿದೇಶಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಅಷ್ಟೊತ್ತಿಗಾಗಲೇ ಒಂದು 10 ಲಕ್ಷ ಕಳ್ಕೊಬಿಟ್ಟಿರ್ತಾರೆ. ಹೌದು. ವಿದೇಶಕ್ಕೆ ಹೋಗುವ ಮುನ್ನ ಆವಾಗಲೂ ಕೂಡ ಮುಂಚೆ ಬಂದು ಮಾಹಿತಿನ ತಗೊಳ್ಳಿ. ಈ ವ್ಯಕ್ತಿಗೆ ವಿದೇಶದಲ್ಲಿ ಜಾಗ ಇದೆಯಾ, ಉದ್ಯೋಗ ಇದೆಯಾ, ವೃತ್ತಿ ಇದೆಯಾ ಕೇಳ್ಕೊಳ್ಳಿ. ದಯವಿಟ್ಟು ಎಡಬೇಡಿ. ಯಾಕೆ ಅಂತಂದರೆ ನೋಡಿ ಗಣಪತಿಯವರೇ, ಇಷ್ಟೊಂದು ಶಾಸ್ತ್ರಗಳನ್ನು, ಇಷ್ಟೊಂದು ಪುಸ್ತಕಗಳನ್ನು, ಇಷ್ಟೊಂದು ಇದನ್ನು ಯಾಕೆ ಸರ್ ಹಿರಿಯರು ಕೊಟ್ಟೋಗಿದ್ದಾರೆ ತಾಳೆಗರಿಗಳನ್ನ? ಹೌದಪ್ಪ. ಫಾಲೋ ಮಾಡಿ ಅಂತ ಇಟ್ಬಿಟ್ಟು ಪೂಜೆ ಮಾಡಿ ಅಂತಲ್ಲ, ಅಥವಾ ತೆಗೆದು ಎಸಿರಿ ಅಂತಲ್ಲ, ಫಾಲೋ ಮಾಡಿ. ವಸಿಷ್ಠರು, ವ್ಯಾಸರು, ಪರಾಶರರು ಅವರು ಬರೆದಂಥ ತಾಳೆಗರಿ ಗ್ರಂಥಗಳನ್ನು ಅದನ್ನು ಎಲೆ ಮೇಲೋ ಯಾವುದೋ ಚಕ್ಕೆ ಮೇಲೋ ಬರೆದು, ಅದನ್ನು ಪೇಪರ್ ಕಾಗದ ಅಂತ ಬಂದಾಗ ಅದ್ರ ಮೇಲೆ ಬರೆದು, ಅದರಿಂದ ಅದಕ್ಕೆ ತಂದು ಅದನ್ನು ಪುಸ್ತಕ ಮಾಡಿ, ಗ್ರಂಥ ಮಾಡಿ,
ಏನಕ್ಕೆ ಮಾಡ್ತಾರೆ? ಮುಂದಿನ ಜನ್ರೇಷನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೌದು ಅಲ್ವಾ? ಇದನ್ನು ಎಲ್ಲರೂ ತಿಳ್ಕೋಬೇಕು. ಬರೀ ಜ್ಯೋತಿಷ್ಯದ ಪುಸ್ತಕ ಜ್ಯೋತಿಷಿಗಳೇ ಓದಬೇಕು ಅಥವಾ ಇನ್ಯಾವುದೋ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ವೇದ ಪುರಾಣ ಅವರೇ ಓದ್ಕೋಬೇಕು ಅಂತಲ್ಲ, ಎಲ್ಲರೂ ಓದಬೇಕು, ಮಾಹಿತಿ ಇರಬೇಕು. ಓದ್ಲಿಕ್ಕಾಗದೇ ಇದ್ರೆ ಓದೋರ ಹತ್ರ ಹೋಗಿ ಜ್ಯೋತಿಷಿಗಳು ಇತ್ಯಾದಿಗಳ ಹತ್ರ ಹೋಗಿ ತಿಳ್ಕೋಬೇಕು, ಮಾಹಿತಿ ತಗೋಬೇಕು. ಹೌದು. ಕಡೆಯದಾಗಿ 5ನೇದು ಇನ್ಯಾವಾಗ ಹೋಗ್ಬೇಕಂದ್ರೆ, ವಿವಾಹವಾದ ಕೂಡಲೇ ದಂಪತಿಗಳಿಗೆ ಸಂತಾನ ಯಾವ ಸಮಯದಲ್ಲಿದೆ. ಬಹಳ ಮುಖ್ಯವಾದ ಒಂದು ವಿಷಯ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಕೆಲವರಿಗೆ ವಿವಾಹವಾದ 1.5-2 ವರ್ಷದೊಳಗೆ ಸಂತಾನ ಇರುತ್ತೆ, ಕೆಲವರಿಗೆ 4 ವರ್ಷಕ್ಕಿರುತ್ತೆ, ಕೆಲವರಿಗೆ 7 ವರ್ಷಕ್ಕಿರುತ್ತೆ, ಕೆಲವರಿಗೆ 9 ವರ್ಷಕ್ಕಿರುತ್ತೆ, ಕೆಲವರಿಗೆ 12 ವರ್ಷಕ್ಕೂ ಇರುತ್ತೆ. ಈ ಮಾಹಿತಿ ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಯಾರಾದರೂ ವಿವಾಹವಾದಂಥ ದಂಪತಿಗಳು ಪ್ಲ್ಯಾನಿಂಗ್ ಅಂತ ಒಂದು ಬಂದಿದೆ. ಈಗ ನಮಗೆ 2 ವರ್ಷ ಮಕ್ಕಳು ಬೇಡ, 3 ವರ್ಷ ಬೇಡ, ಆ ಪ್ಲಾನಿಂಗ್ ಮಾಡೋದಕ್ಕೂ ಅಸ್ಟ್ರಾಲಜರ್ ಹತ್ರ ಕೇಳಬೇಕು. ಕರೆಕ್ಟ್. ನೀವೇ ಪ್ಲ್ಯಾನ್ ಮಾಡ್ಕೊಳ್ಳೋದಲ್ಲ. ಇಲ್ಲ ಇದ್ರೆ ದೇವರು ಕೊಟ್ಟಿರೋ ಫಲವನ್ನು ನಾವೇ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀವಿ. ಮದುವೆ ಆದ 1.5 ವರ್ಷಕ್ಕೆ ಇವನಿಗೆ ಒಂದು ಗಂಡು ಸಂತಾನ ಅಂತ ಕುಂಡಲಿಯಲ್ಲಿ ಇದ್ದರೆ ನಾವೇ ಅದನ್ನು ತೆಗೆದು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ 2ನೇ ಸಂತಾನ ಯಾವಾಗಿದೆ ಅಲ್ಲೇ ಕಾಯಬೇಕು. ಇಲ್ಲದೇನೂ ಇರ್ಬೋದು, ಒಂದೇ ಒಂದು ಇರ್ಬೋದು. ವಿವಾಹವಾದ ಕೂಡಲೇ ದಂಪತಿಗಳು ನೀವೇ ನಿರ್ಧಾರ ತಗೊಂಡು ನೀವೇ ಅದಕ್ಕೆ ಪ್ಲಾನಿಂಗ್ ಅಂತನೋ ಅದಕ್ಕೆ ಬ್ರೇಕ್ ಮಾಡ್ಕೊಳ್ಳೋದು ಅಂತನೋ ಒಂದು ಸ್ವಲ್ಪ ಪೋಸ್ಟ್ಪೋನ್ ಅಂತನೋ ಮಾಡ್ಕೋಬೇಡಿ. ಅದನ್ನು ಮೀಟ್ ಮಾಡಿ ಕೇಳಿ ನಾವು ಮಾಡ್ಬೋದಾ, ಇಲ್ಲ ತಾನಾಗೇ 4 ವರ್ಷ ಮುಂದಕ್ಕೆ ಹೋಗಂತ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಪ್ರಮುಖವಾದ ವಿಚಾರ ಹೇಳ್ಬಿಡ್ತೀನಿ, ಇದು ಬಹಳ ಮುಖ್ಯ ಸರ್. ವಿವಾಹ ಮತ್ತು ಸಂತಾನ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಯಾವ ವ್ಯಕ್ತಿ ಸಂತಾನವನ್ನು ಪ್ರೀತಿಯಿಂದ ಬಯಸುತ್ತಾನೆ ದೇವರು ಅವರಿಗೆ ಮಾತ್ರ ಸಂತಾನವನ್ನು ಕೊಡುವುದು. ಕೆಲವರು ಬರ್ತಾರೆ ನಮ್ಮ ಹತ್ರ, ಹುಡುಗಿಯರು ಕನ್ಸಲ್ಟೇಟಿಗೆ ಬಂದಾಗ, ಮಕ್ಕಳ ವಿಚಾರ ಬಂದಾಗ, ನಮ್ಗೆ ಇಷ್ಟ ಇಲ್ಲ ಸರ್ ಆ್ಯಕ್ಚುಲಿ, ನಮ್ಮ ಅಪ್ಪ ಅಮ್ಮ ಒತ್ತಡ, ಇನ್ನೂ ಮಕ್ಕಳಾಗಲಿಲ್ಲ ಅಂತಾರೆ, ಅದಕ್ಕೆ ಅವ್ರಿಗೋಸ್ಕರ ಒಂದು ಮಗು ಕೊಟ್ಬಿಟ್ಟು, ಅಂದರೆ ಮಗು ಮೇಲೆ ನಿಮ್ಗೆ ಇಷ್ಟ ಇಲ್ವಾ? ಆಗ ದೇವರು ಯೋಚನೆ ಮಾಡ್ತಾನೆ, ಓಹೋ ಇವಳು ಈಗಲೇ ಹಿಂಗೆ ಅನ್ನಬೇಕಾದ್ರೆ ಹುಟ್ಟಿದ ಮೇಲೆ ಇನ್ನು ಹೆಂಗೆ ನೋಡ್ಕೋಬೇಡ ಆ ಮಗುನ, ಹಾಗಾಗಿ ಕೊಡುವುದೇ ಬೇಡ, ಇವಳಿಗೆ ಅದ್ರ ಮೇಲೆ ಪ್ರೀತಿ ಬಂದಾಗ ಕೊಡೋಣ, ಪೋಸ್ಟ್ಪೋನ್ ಅವನೇ ಮಾಡ್ಬಿಡ್ತಾನೆ. ದೇವರೇ ಮಾಡ್ಬಿಡ್ತಾನೆ. ಇವಳು ಈ ಥರ ಮಾತಾಡ್ತೇವೆ, ನೋಡ್ಕೊತಾಳೋ ಇಲ್ವ ಮುಂದೆ, ಪಾಪ ಅದ್ರ ಪರಿಸ್ಥಿತಿ ಏನ. ಈಗ ಹುಟ್ಟಿದ ಮಗು ಅಜ್ಜಿ ತಾತ ಅನ್ಕೊಂಡು ನೋಡಲ್ಲ, ಅಮ್ಮ ಅಮ್ಮ ಅನ್ಕೊಂಡು ನೋಡುತ್ತೆ. ಇದರ ಇದು ಅವಳಿಗೆಲ್ಲಿ ಗೊತ್ತಾಗ್ತದೆ. ಭಾಳಷ್ಟು ನಮ್ಮ ಹತ್ರ ಬರ್ತಾರೆ ಸರ್, 5 ವರ್ಷದ ಮಕ್ಕಳಾಗಿಲ್ಲ, 6 ವರ್ಷದ ಮಕ್ಕಳಾಗಿಲ್ಲ, ಏನಕ್ಕಮ್ಮ 6 ವರ್ಷದ, ಅದೇ ಸರ್ ಫಸ್ಟ್ ಬೇಡ ಅಂದ್ಕೊಂಡ್ವಿ, ಈಗ ಬೇಕು ಅನ್ನಿಸ್ತಾ ಇದೆ. ಆಮೇಲೆ ಏನೋ ಬೇಡ ಅಂದ್ಕೊಂಡು ಏನೋ ಇದನ್ನು ಕಂಟ್ರೋಲ್ ಮಾಡೋದು ಏನೇನೋ ಮಾಡ್ತಿದ್ದೇವೆ, ಅದು ಆಕ್ಸಿಡೆಂಟ್ಲಿ ಹುಟ್ಬಿಟ್ಟಿದೆ. ಈ ರೀತಿ ಹಾಗಲ್ಲ. ಪ್ರೀತಿಸಿ, ನನಗೊಂದು ಮಗು ಬೇಕು, ನಾನು ಅದಕ್ಕೆ ಹಾಲು ಕುಡಿಸ್ಬೇಕು, ನಾನು ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಅದರದ್ದು ಆಟೋಟಗಳು ನೋಡಬೇಕು, ಅದ್ರ ಅಂದ ಚಂದ ನೋಡಬೇಕು, ಯಾವಾಗ ಆಗತ್ತಪ್ಪ ಮಗು ಅಂತ ಅಂದ್ಕೊಳ್ಳಿ, ಮಗು ಆಗುತ್ತೆ. ಕರೆಕ್ಟ್. ವಿವಾಹನೂ ಅಷ್ಟೇ, ನನಗೊಂದು ಸಂಗಾತಿ ಬೇಕು, ನಾನು ಆ ಸಾಂಗತ್ಯವನ್ನು ಸವಿಬೇಕು, ಒಂದು ಸಂಸಾರ ಹೇಗಿರುತ್ತೆ ನೋಡಬೇಕು, ಒಂದು ದಾಂಪತ್ಯ ಅನ್ನೋದು ಬೇಕು. ಯಾರು ಜೀವನದ ಅತಿ ಹೆಚ್ಚು ಸಂಗಾತಿಗಳು ತುಂಬ ಒಡನಾಡದವರು, ಮನಸ್ಸಿಗೆ ಅಂಟಿಕೊಳ್ಳುವವರು ಅಂದರೆ ಗಂಡ ಮತ್ತು ಹೆಂಡತಿ ಮಾತ್ರ. ಹೌದು. ನಿಮ್ಮ ಫ್ರೆಂಡ್ ಸುಮಾರು ಜನ ಇರ್ತಾರೆ, ಬಂದು ಪಕ್ಕ ಮಲ್ಕೊಂತಾರೆ ಅವರು. ಏನು ಹೋಟ್ಲಲ್ಲಿ ಊಟ ತಿನ್ಬೋದಕ್ಕೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಅಷ್ಟೇ. ನಿಮ್ಗೆ ಯಾರು ಹುಷಾರಿಲ್ಲದೆ ಮನೆಗೆ ಯಾರು ಬಂದು ಬಿಸಿನೀರು ಕೊಡೋದಿಲ್ಲ. ಅದನ್ನು ಗಂಡ ಮಾಡಬೇಕಿಲ್ಲ ಹೆಂಡತಿ ಮಾಡಬೇಕು. ಈ ಥರ ನನಗೊಬ್ಬ ಸಂಗಾತಿ ಬೇಕು ಅಂತ ದೇವರಲ್ಲಿ ಮೊರೆ ಇಡಿ, ಮದುವೆ ಆಗತ್ತೆ. ದೇವರಲ್ಲಿ ಮೊರೆ ಇಡಿ, ಮಕ್ಕಳಾಗತ್ತೆ. ಯಾವುದನ್ನು ಹುಡುಗಾಟಕ್ಕೆ ಉದಾಸೀನಕ್ಕೆ ನಾವು ಮಾಡೋದು ಬೇಡ, ಕೇಳ್ಕೋಬೇಕು. ಇದನ್ನು ಮಾತ್ರ ಕೇಳ್ಕೊತೀವಿ, ಸಂಬಳ ಜಾಸ್ತಿ ಬರಲಿ, ಒಳ್ಳೆ ಕೆಲಸ ಸಿಗಲಿ, ಇದು ಬೇಡವಾ? ಅದು ಬೇಕು ಸ್ನೇಹಿತರೆ. ಏನೋ ಇಲ್ಲಿ ಬಂದಮೇಲೆ ನನಗೆ ಅನ್ನಿಸ್ತು, ಯಾಕೆಂದ್ರೆ ನನಗೂ ಒಳ್ಳೆ ಕಾಲ ಬಂದಿದೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನನ್ನ ಜಾತಕನೂ ಬರೆಸಿದ್ದೀನಿ, ನನ್ನ ಮಗನ ಜಾತಕನೂ ಬರೆಸಿದ್ದೀನಿ, ನನ್ನ ಮಗಳ ಜಾತಕನೂ ಬರೆಸಿದ್ದೀನಿ ಒಂದೇ ದಿವಸ. ನನಗೆ 100ಕ್ಕೆ 100 ಅವ್ರೇನು ಹೇಳಿದ್ರು ಅದು ಪಕ್ಕಾ ಆಗಿದೆ. ಇದುವರೆಗೂ ಏನು ಆಗಿತ್ತು, ಇವಾಗ ಏನು ನಡೀತಾ ಇದೆ, ಮುಂದೆ ಏನಾಗಬಹುದು ಅದನ್ನು 100% ಹೇಳಿದ್ದಾರೆ.